ಮುತ್ತಣ್ಣ ಏನು ಯೋಚನೆ ಮಾಡ್ಕೊಂಬರ್ತಿದ್ದೀರಾ? ಏನಾಯಿತು? ಏನಿಲ್ಲ ಶ್ರಮಣ್ಣ, ನೀವು ಹೋಗಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಇಷ್ಟು ದಿನ ಮನೆಯಲ್ಲಿ ಏನೇನು ನಡೀತು ಅನ್ನೋ ವಿಚಾರ ನಮಗೆ ಗೊತ್ತಾಯ್ತು ಮುತ್ತಣ್ಣ. ಕೇಳಿ ಮನಸ್ಸಿಗೆ ತುಂಬ ಬೇಜಾರಾಯಿತು. ಒಳ್ಳೆಯವರಿಗೆ ಪದೇ ಪದೇ ಕಷ್ಟ ಬರೋದು ಸಹಜ. ಹಾಗಂತ ಚಿನ್ನದಂಥ ಹುಡುಗಿನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋದು ನಾವು ಒಪ್ಪಲ್ಲ ಮುತ್ತಣ್ಣ. ಬೆಳ್ಳಿ ತಪ್ಪು ಮಾಡೋಣಂತ ಅನ್ನಿಸ್ತದ ಮುತ್ತಣ್ಣ ನಿಮಗೆ? ಅವಳ ಥರ ಸಂಸ್ಕಾರ ಇರೋ ಹುಡುಗಿನ ನಾನು ಸುತ್ತ ಹತ್ತೂರಲ್ಲಿ ನೋಡಿಲ್ಲ ಮುತ್ತಣ್ಣ. ಬೆಳ್ಳಿ ಚಾಮುಂಡಿ ತಾಯಿ ಮಗಳು ಅಂತ ಗೊತ್ತಿದ್ದು ಅವಳನ್ನ ಅರೆಸ್ಟ್ ಮಾಡೋದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ಟೆ ಮುತ್ತಣ್ಣ? ನೀನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಅವಳು ನಿಮ್ಮ ಮನೆ ಮಗಳಷ್ಟೇ ಅಲ್ಲ, ಇಡೀ ಊರಿಗೆ ಮಗಳು. ನಮ್ಮೂರಿಗೆ ಕಷ್ಟ ಬಂದಾಗಲೆಲ್ಲ ಅವಳು ಆಕೆ ದೇವ್ರ ಹತ್ರ ಬಂದು ಒಳ್ಳೆ ಮನಸ್ಸಿಂದ ಕೇಳ್ಕೊಂಡಿದ್ದಾಳೆ. ತಾಯಿ ಅವಳ ಭಕ್ತಿಗೆ ಮೆಚ್ಚಿ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿರೋ ಉದಾಹರಣೆಗಳು ನಮ್ಮ ಹತ್ರನೇ ಇದೆ. ಅವಳಿಗೆ ಆಗಿರೋ ಅನ್ಯಾಯ ನೋಡಿಕೊಂಡು ನೀವು ಸುಮ್ಮನಿರ್ಬೋದು, ಆದರೆ ನಾವು ಸುಮ್ಮನಿರಲ್ಲ. ನೀನೊಂದು ಒಳ್ಳೆ ನಿರ್ಧಾರಕ್ಕೆ ಬಂದು ಬೆಳ್ಳಿನ ಜೈಲಿಂದ ಬಿಡಿಸ್ಕೊಂಡು ಬಂದರೆ ತಾಯಿ ಮೆಚ್ಚುಗೆಗೆ ಪಾತ್ರ ಆಗ್ತೀಯಪ್ಪ. ಆಗಲ್ಲ ಅಂದ್ರೆ ಹೇಳಪ್ಪ, ನಾವೇ ಊರಿನ ಜನ ಹೋಗಿ ಬೇಲ್ ಕೊಟ್ಟು ಬಿಡ್ಸ್ಕೊಂಡ್ಬರ್ತೀವಿ. ಅನಾಥೆ ಅಂತ ಅವಳನ್ನ ದೂರ ತಳ್ಳೋದು ಎಷ್ಟು ಮಟ್ಟಿಗೆ ಸರಿ ಮುತ್ತಣ್ಣ? ಬೆಳ್ಳಿ ಅನಾಥೆ ಅಲ್ಲ. ಅವಳು ಎಲ್ಲರೂ ಮುಂದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಾಗ ನನಗೆ ತುಂಬ ಬೇಜಾರಾಯಿತು. ಪೊಲೀಸವರು ಅಲ್ಲೇ ಇದ್ರು, ಅದಕ್ಕೆ ಅವಳನ್ನ ಕಳ್ಸ್ಕೊಡ್ಬೇಕಾಯ್ತು. ಈ ವಿಚಾರವಾಗಿ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಂತ ತಾಯಿ ಚಾಮುಂಡಿನ ಕೇಳೋಣ ಅಂತ ಬಂದಿದ್ದೀನಿ. ಆ ತಾಯಿ ಹೇಗೆ ಉತ್ತರ ಕೊಡ್ತಾಳೋ ಹಾಗೆ ನಡ್ಕೊಳ್ತೀನಿ. ಇಷ್ಟು ದಿನ ರಕ್ಷಣೆ ಮಾಡಿರೋ ತಾಯಿ ಈಗ ದೂರ ತಳ್ತಾಳೆ ತಿಳ್ಕೊಂಡಿದ್ಯಾ? ಬೆಳ್ಳಿ ನಿರಪರಾಧಿ ಅಂತ ಅವಳು ನಿರೂಪಿಸ್ತಾಳೆ. ಧೈರ್ಯವಾಗಿ ಹೋಗಿ ಕೇಳು. ತಪ್ಪೋ ಸರಿನೋ ಅಂತ ಹೂ ಕೇಳಿ ನಿರ್ಧಾರ ಮಾಡೋಣ ಅನ್ಕೊಂಡಿದ್ದೀನಿ ಗೌಡ್ರೆ. ಅದರಲ್ಲೇನಿದೆ ಮುತ್ತಣ್ಣ, ಬನ್ನಿ ಕೇಳಿರುವಂತೆ. ಬೆಳ್ಳಿದೇನೋ ತಪ್ಪಿಲ್ಲ ಅಂತ ಆಕೆನ ಜೈಲಿಂದ ಬಿಡಿಸ್ಬೋದಂತ ಅಮ್ಮನವ್ರು ಹೇಳಾಯಿತು. ಇನ್ನು ತಡ ಮಾಡೋದು ಬೇಡ ಮುತ್ತಣ್ಣ, ಬೆಳ್ಳಿನ ಬೇಗ ಬಿಡಿಸ್ಕೊಂಡ. ಬೆಳ್ಳಿನ ಜೈಲಿಂದ ಬಿಡಿಸ್ಬೇಕು ಅಂತ ನಿರ್ಧಾರ ಕೊಟ್ಟು ನನ್ನ ಅಪರಾಧಿ ಭಾವನೆಯಿಂದ ಬಿಡಿಸ್ತೆ ತಾಯಿ. ನಿನ್ನ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹೇಳಿ ಮುತ್ತು ಅವರೇ. ತುಂಬಾ ದಿವಸದ ಮೇಲೆ ಕಾಲ್ ಮಾಡಿದ್ದೀರಾ? ಹೇಗಿದ್ದೀರಾ ಮುತ್ತು ಅವರೇ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ಆದರೆ ಬೆಳ್ಳಿ ಅವಳಿಗೇನಾಯ್ತು? ಹುಷಾರಾಗಿದ್ದಾಳೆ ತಾನೆ? ಇಲ್ಲ ಡಾಕ್ಟರ್, ಆ್ಯಕ್ಚುಲಿ ಏನಾಯಿತು ಅಂದರೆ ಆಸ್ತಿಗೋಸ್ಕರ ನಿಮ್ಮನ್ನ ಸಾಯಿಸ್ತಾರೆ ಮಾವ. ಇಲ್ಲ ಮರಿ, ಸಾಕೋ ಸಾಕೋ. ಪಚ್ಚೆ ಕಲ್ಲನ್ನ ಪುಡಿ ಮಾಡಿ ಮಿಕ್ಸ್ ಮಾಡಿದ್ದು ನಾನು. ಒಬ್ರನ್ನ ಕೊಲ್ಲೋ ಮಟ್ಟಕ್ಕೆ ಇಳಿತೀಯ ಅಂತ ಗೊತ್ತಿದ್ದಿದ್ರೆ ಈ ಮನೆ ಕಾಲಿಡೋಕು ಬಿಡ್ತಾ ಇರ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ಮುತ್ತೂರೆ?
ನನಗೆ ನಂಬೋಕೆ ಆಗ್ತಾ ಇಲ್ಲ. ನನಗೂ ಅರಗಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಡಾಕ್ಟರ್. ಆದರೆ ಏನು ಮಾಡೋದು, ನಡೆದಿರೋ ವಿಚಾರನ ನಂಬಲೇಬೇಕು. ನನಗಂತೂ ಅವಳ ಬಗ್ಗೆನೇ ಯೋಚನೆ ಆಗಿದೆ ಡಾಕ್ಟರ್. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಡಿಸ್ಟರ್ಬ್ ಆಗಿದ್ದೀನಿ. ಬೆಳ್ಳಿ ವಿಚಾರವಾಗಿ ನಿಮ್ಗೆ ಏನು ಸಹಾಯ ಮಾಡಬೇಕು ಹೇಳಿ. ನಾನು ಹೋಗಿ ಬೇಲ್ ಕೊಟ್ಟು ಅವಳನ್ನ ಬಿಡಿಸ್ಕೊಂಡು ಬಂದರೆ ಅವಳು ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೊಂಡಂಗೆ ಆಗುತ್ತೆ ಡಾಕ್ಟರ್. ಅಷ್ಟೇ ಅಲ್ಲ ಡಾಕ್ಟರ್, ಆಮೇಲೆ ಚಿಕ್ಕಮ್ಮ ಮಾಯ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಕಳ್ಕೊಂಡಾಗುತ್ತೆ. ಅವ್ರ ಮನಸ್ಸಿಗೆ ನೋವು ತರೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಿಮ್ಮ ಮಾತು ನನಗೆ ಅರ್ಥ ಆಯಿತು. ಮುಂದೆ ಏನು ಮಾಡಬೇಕು ಅಂತ ಹೇಳಿ. ಬೆಳ್ಳಿಗೆ ನೀವೇ ಬೇಲ್ ಕೊಟ್ಟು ಬಿಡಿಸಿ ಕೌನ್ಸಿಲಿಂಗ್ ಮಾಡಿ ಅವಳನ್ನ ಗುಣ ಮಾಡಿ. ಅವಳು ಯಾರ ಮಾತು ಕೇಳಲಿಲ್ಲ ಅಂದರೂ ನಿಮ್ಮ ಮಾತಂತೂ ಕೇಳ್ತಾಳೆ. ನಗ್ನಗ್ತಾ ಸಂತೋಷವಾಗಿ ಖುಷಿಯಾಗಿರೋದನ್ನ ನಾನು ನೋಡಬೇಕು, ಅಷ್ಟೇ ನನ್ನ ಆಸೆ. ಯೋಚನೆ ಮಾಡಬೇಡಿ, ಅವಳಿಗೆ ಮೊದಲಿನ ಥರ ಮಾಡೋ ಜವಾಬ್ದಾರಿ ನಂದು. ಬೆಳ್ಳಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಸರಿ ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನೀವು ಯಾವ ಸ್ಟೇಷನು ಯಾವ ಲಾಯರು ಅಂತ ಹೇಳಿ, ಬೆಳ್ಳಿನ ಬಿಡಿಸಿ ನಾನು ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಮಾಯಾ ಮೇಡಮ್, ಅಪ್ಪ, ನನಗೀಗಷ್ಟೇ ಕಾಲ್ ಬಂದಿತ್ತು. ಬೆಳ್ಳಿನ ಬೇಲ್ ಮೇಲೆ ರಿಲೀಸ್ ಮಾಡಿಸ್ತಿದ್ದಾರೆ. ಅವಳಿಗೆ ಬೇಲ್ ಕೊಡೋರು ಯಾರಮ್ಮ? ಬೆಳ್ಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ ಡಾಕ್ಟರ್, ಅವರೇ. ಯಾರೋ ಒಬ್ರು ಫೋನ್ ಮಾಡಿ ತನ್ನ ಹೆಸರು ಬರಬಾರ್ದು ಅಂತ ಹೇಳಿ ಬೇಲಿಗೆ ರಿಕ್ವೆಸ್ಟ್ ಮಾಡಿಸಿದ್ದಾರೆ. ಆ ರೀತಿ ರಿಕ್ವೆಸ್ಟ್ ಮಾಡಿಸಿರೋರು ಬೇರೆ ಯಾರೂ ಅಲ್ಲಪ್ಪ, ಮುತ್ತು ಮಾವ. ಆವತ್ತು ಬೆಳ್ಳಿ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡವನು ಇವತ್ತು ಹೀಗೆ ಮಾಡ್ತಿದ್ದಾನೆ ಅಂದರೆ ಅಣ್ಣ ಮನ್ಸೇನಾದ್ರು ಬದಲಾಯಿಸ್ಕೊಂಡ? ನಮಗೆ ತಿಳಿದೇ ಇರೋ ಹಾಗೆ ಏನೇನೋ ನಡೀತಿದೆ ಅದಕ್ಕೆ. ಅದಕ್ಕೆ ನಾವೀಗಲೇ ಹೋಗಿ ಬೆಳ್ಳಿನ ಮನೆ ಕರ್ಕೊಂಡು ಬರಬೇಕು. ಅಪ್ಪ, ಬೆಳ್ಳಿ ಯಾರನ್ನೋ ಬಚಾವ್ ಮಾಡ್ತಿದ್ದಾಳೆ. ಅದು ಯಾರು ಅಂತ ನಾವು ತಿಳ್ಕೊಳ್ಳೇಬೇಕು. ಯಾಕಂದರೆ ಮರೆಯಲ್ಲಿ ನಿಂತು ಎಲ್ಲ ನೋಡ್ತಿರೋರಿಗೆ ಬೇಕಾಗಿರೋದು ನಾನು ಕಷ್ಟಪಡೋದಲ್ಲ, ನನ್ನ ಮದುವೆ ನಿಲ್ಲಿಸೋದು. ಎಲ್ಲರ ಮುಂದೆ ಅವ್ರ ಬಂಡವಾಳ ಬಯಲು ಮಾಡಲೇಬೇಕು. ಇಲ್ಲಿವರೆಗೂ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು. ಅದಾದಮೇಲೆ ರಾಜರೋಷವಾಗಿ ನಾನು ಮುತ್ತು ಮಾವನ ಮದುವೆ ಆಗ್ತೀನಿ. ಅದನ್ನು ನೋಡಿ ಅವರು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ತಪ್ಪು ಯಾವುದು ಅಂತ ಕಂಡು ಹಿಡಿಯೋದೇನೋ ಸರಿ, ಆದರೆ ಅದಕ್ಕೆ ಪರಿಹಾರ ಹುಡ್ಕೋದು ಬುದ್ಧಿವಂತಿಕೆ. ನೀನು ಹೇಳ್ದಾಗೆ ಈಗಲೇ ಹೋಗಿ ಕರ್ಕೊಂಬರೋಣ. ಅಮ್ಮನಿಗೂ ಒಂದು ಮಾತು ಹೇಳೋಗೋದು ಒಳ್ಳೇದು. ಮನೇಲಿ ಬೇರೆ ಯಾರಿಗೂ ವಿಷಯ ಗೊತ್ತಾಗೋದು ಬೇಡ. ಮುತ್ತಣ್ಣನ ಮುಂದೆ ಅಮ್ಮನೇ ಹೋಗಿ ಬೆಳ್ಳಿನ ಬಿಡಿಸ್ಕೊಂಡ್ಬಂದ್ರು ಅಂತ ಬಿಂಬಿಸ್ಬೇಕು. ಕರೆಕ್ಟ್, ಸರಿ. ಅದಕ್ಕೆ ಏನೇ ಆದರೂ ಪರವಾಗಿಲ್ಲ, ಆದರೆ ಆ ಬೆಳ್ಳಿಗೆ ಸಿಂಪತಿ ಸಿಗಬಾರ್ದು ಅಷ್ಟೇ. ನಾವಿರಬೇಕಾದ್ರೆ ಅದೆಲ್ಲ ಹೇಗೆ ಸಾಧ್ಯ ಮಾಯ? ನಡೀರಿ ಸ್ಟೇಷನ್ಗೆ ಹೋಗೋಣ. ಬನ್ನಿಯಪ್ಪ. ಸರ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ನನ್ನ ಹೆಸರು ಕಸ್ತೂರಿ ಅಂತ. ಬೆಳ್ಳಿನ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಹೋಗೋಕೆ ಬಂದಿದ್ದೀನಿ. ಲಾಯರ್ ಸರ್, ಕೊಡಿ. ನೀವು ಬೆಳ್ಳಿಗೆ ಏನಾಗಬೇಕು? ಬೆಳ್ಳಿ ಅವ್ರ ತಾಯಿನ ಅಜ್ಜಿನ ಕಳ್ಕೊಂಡ್ಮೇಲೆ ಅವ್ರ ಮನಸ್ಥಿತಿ ಚೆನ್ನಾಗಿರಲಿಲ್ಲ. ತುಂಬ ಡಿಪ್ರೆಷನ್ಗೆ ಹೋಗಿದ್ರು. ನಾನು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಆಗಿರೋದ್ರಿಂದ ತಾನು ಯಾರೂ ಇಲ್ಲದೇನೆ ಬದುಕ್ಬೋದು ಅನ್ನೋದನ್ನು ಅವ್ರ ಮನಸ್ಸಲ್ಲಿ ಮೂಡೋ ಹಾಗೆ ಮಾಡಿದ್ದೆ. ಈಗ ಹೇಗಿದ್ದಾಳೆ ಅನಿಸುತ್ತೆ? ರಿಕವರ್ ಆಗ್ತಿದ್ದಾಳೆ. ಮಾನಸಿಕವಾಗಿ ದುರ್ಬಲವಾಗಿರೋರು ಈಗೊಂದು ಅಪರಾಧ ಮಾಡಿದರೆ ಕೋರ್ಟಲ್ಲಿ ನಡೆಯಲ್ಲ. ಅದು ಲಾಯರ್ಗೆ ಗೊತ್ತಿರಬೇಕಲ್ವಾ? ಸೊ ಎನಿವೇಸ್, ಬೇಲ್ ತಂದಿದ್ದೀರಾ, ನಾನು ಕಳಿಸ್ಕೊಡ್ತೀನಿ. ರೀ ಗಾಯತ್ರಿ ಅವರೇ, ಸೆಲ್ ಓಪನ್ ಮಾಡಿ. ಗಾಯತ್ರಿ ಅವರೇ, ಸೆಲ್ ಓಪನ್ ಮಾಡಿ.
ಸರ್ ನಿನ್ನ ಬೇಲ್ ಕೊಟ್ಟು ಬಿಡಿಸ್ತಾ ಇದ್ದಾರೆ. ಮುತ್ತು ಮಾವ ಬಂದಿದ್ದಾರಾ? ಎಲ್ಲಿದ್ದಾರೆ ಮಾವ? ಮಾವ ಮುತ್ತು ಮಾವ? ಅಲ್ಲ, ನಿನ್ನ ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ ಡಾಕ್ಟರ್ ಕಸ್ತೂರಿ ಅಂತ, ಅವ್ರು ಬಂದಿದ್ದಾರೆ. ಬೆಳ್ಳಿ, ಏನು ಮಾಡ್ತಿದ್ದೀಯಾ? ಮುತ್ತು ಮಾವ ಬರೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಬೇಲ್ ಕೊಟ್ಟ ಮೇಲೆ ಯಾರನ್ನೂ ಲಾಕಪ್ಪಲ್ಲಿ ಇಟ್ಕೊಳ್ಳೋ ಆಗಿಲ್ಲ. ನನ್ನ ಮಾತು ಕೇಳು, ಬಾ ಹೊರಗೆ ಬಾ ಅಮ್ಮ. ಬೆಳ್ಳಿ, ಹಾಗೆಲ್ಲ ಆಟ ಮಾಡಬಾರ್ದು, ಬಾ. ಬಿಳಿ, ಹೇಗಿದೆಯಮ್ಮ? ಮನೇಲಿ ನಡೆದಿದ್ದ ವಿಚಾರ ಎಲ್ಲ ನನಗೆ ಗೊತ್ತಾಯ್ತು. ನಿನ್ನ ಚೆಲ್ಲಲ್ಲಿರೋದು ನನಗೆ ಸ್ವಲ್ಪನೇ ಇಷ್ಟ ಇಲ್ಲ. ನಿನ್ನಲ್ಲಿದ್ದರೆ ನಿನ್ನ ಮನಸ್ಸಲ್ಲಿ ಇನ್ನೂ ನೋವಾಗುತ್ತೆ ಅನ್ನೋ ತಿಳ್ಕೊಂಡೆ ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ನೀನು ನಿಜವಾಗ್ಲೂ ಮಾಯಿನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿಯಾ? ಅರೆ, ನಾವು ಬೆಳ್ಳಿನ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಳು ನೋಡಿದ್ರೆ ಆಗಲೇ ಹೊರಗಡೆ ಇದ್ದಾಳೆ. ಡಾಕ್ಟರ್ ಕಸ್ತೂರಿ ಅವರು ಜಾಮೀನು ಕೊಟ್ಟಿದ್ದಾರೆ. ಹೌದಾ ಮೇಡಮ್, ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಬೆಳ್ಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋ ಸೈಕಾಟ್ರಿಸ್ಟ್. ನಾವು ಜಾಮೀನು ಕೊಟ್ರೇನು, ನೀವು ಜಾಮೀನು ಕೊಟ್ರೇನು, ಒಟ್ಟಿನಲ್ಲಿ ಬೆಳ್ಳಿನ ಬಿಡಿಸ್ಕೊಂಡು ಬರೋದು ಮುಖ್ಯ ಅಷ್ಟೇ. ಮೇಡಮ್, ಬೆಳ್ಳಿನ ನಾವು ಮನೆ ಕರ್ಕೊಂಡು ಹೋಗ್ತಿದ್ದೀವಿ. ಅವಳಿಗೆ ಸರಿ ಹೋಗಲ್ಲ ಅಂತ ಕಾಣಿಸುತ್ತೆ. ಮನೇಲಿ ಏನೇನು ನಡೀತೋ ಅಷ್ಟು ವಿಚಾರ ಗೊತ್ತು. ಅವಳು ಇವಾಗ ಹೊಸ ಜಾಗದಲ್ಲಿ ರಿಕವರ್ ಆಗಬೇಕು. ಅವಳು ಮತ್ತೆ ಇನ್ಸಿಡೆಂಟ್ ಆಗಿರೋ ಜಾಗಕ್ಕೆ ಹೋದ್ರೆ ಮತ್ತೆ ಕುಗ್ಗೋಗ್ತಾಳೆ. ಅದಕ್ಕೆ ಬೆಳ್ಳಿನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಪೆಟ್ಟಾಗಿರೋ ಜಾಗಕ್ಕೆ ಔಷಧಿ ಹಚ್ಚಬೇಕು. ಎಲ್ಲಿ ನೊಂದಿರ್ತೀವೋ ಅಲ್ಲೇ ರಿಕವರಿ ಆಗಬೇಕು ಅಲ್ವಾ ಡಾಕ್ಟರ್? ಬೆಳ್ಳಿ ಕೊಲೆನೇ ಮಾಡಿದ್ರು ಅವಳು ನಮ್ಮನೆ ಹುಡುಗಿನೇ. ಹಾಗೆಲ್ಲ ಸುಮ್ಮನೆ ಅವಳನ್ನ ಎಲ್ಲೆಲ್ಲೋ ಕಳ್ಸಕ್ಕಾಗಲ್ಲ. ಇನ್ನೊಂದು ವಾರದಲ್ಲಿ ಮುತ್ತಣ್ಣಂದು ಮಾಯಂದು ಮದುವೆ ಇದೆ. ಮದುವೆಯಲ್ಲಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಅವಳೆಲ್ಲ ಮರ್ತು ಹೋಗ್ಬಿಡ್ತಾಳೆ ಅಲ್ವಾ ಬೆಳ್ಳಿ? ಹೌದು, ನೀವು ಹೇಳೋದು ಸರಿಯಾಗಿದೆ. ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಒಂದು ನಿಮಿಷ ಬರ್ತೀರಾ? ಬನ್ನಿ. ನಾನಾಗೆ ಬೆಳ್ಳಿಗೆ ಜಾಮೀನು ಕೊಡೋದಕ್ಕೆ ಬಂದಿಲ್ಲ. ಮುತ್ತು ಸರ್ ಫೋನ್ ಮಾಡಿ ಬೆಳ್ಳಿನ ಬಿಡಿಸ್ಕೊಂಡು ಬರೋದಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ಈ ವಿಚಾರನ ಬೆಳ್ಳಿಗೆ ಗೊತ್ತಾಗಬಾರ್ದು ಅಂತ ಹೊತ್ತಿ ಹೇಳಿದ್ದಾರೆ. ಅದು ಅಲ್ಲದೆ ಬೆಳ್ಳಿನ ನಮ್ಮನೆ ಕರ್ಕೊಂಡು ಹೋಗೋಕೆ ಹೇಳಿದ್ದಾರೆ. ಅಮ್ಮನೇ ಹೇಳಿದ್ದಾರೆ ಮೇಡಮ್, ಬೆಳ್ಳಿನ ಮನೆಗೆ ಕರ್ಕೊಂಡು ಬನ್ನಿ ಅಂತ. ನಾವು ಬೆಳ್ಳಿನ ಮನೆಗೆ ಕರ್ಕೊಂಡು ಹೋದ್ರೆ ನಿಮ್ಗೆ ಯಾರು ಪ್ರಶ್ನೆ ಮಾಡಲ್ಲ. ಬೇಕಾದ್ರೆ ನಾನು ಅಣ್ಣನಿಗೆ ಫೋನ್ ಮಾಡ್ತೀನಿ. ನಾನು ಹಾಗೆ ಹೇಳಿಲ್ಲ ಮೇಡಮ್. ಮುತ್ತು ಸರ್ ನಿಮ್ಮ ಮನೆಯವ್ರ ಮಾತನ್ನ ಯಾವತ್ತೂ ಮೀರೋದಿಲ್ಲ. ನೀವು ಸಂತೋಷವಾಗಿ ಬೆಳ್ಳಿ ನೋಡ್ಕೊಳ್ತೀರಾ ಅಂದರೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಎಲ್ಲ ಕ್ಲಿಯರ್ ಆಯ್ತಾ ಮೇಡಮ್? ಹೌದು ಸರ್, ಯಾವುದೇ ಪ್ರಾಬ್ಲಮ್ ಇಲ್ಲ. ನಾವು ಬೆಳ್ಳಿನ ನಮ್ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಬೆಳ್ಳಿ, ಬಾ ಹೋಗೋಣ. ನಾನು ಬರಲ್ಲ ಅಕ್ಕ. ನನ್ನ ಮನೆಗೆ ಬಂದರೆ ಮುತ್ತು ಮಾವ ಬೈತಾರೆ. ಯಾವತ್ತೂ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದ್ದಾರೆ ಅಂದಮೇಲೆ ನಾನು ಹೇಗೆ ಬರಲಿ? ಅದಕ್ಕೆ ನಾನು ಡಾಕ್ಟ್ರ್ ಮನೆಗೆ ಹೋಗ್ತೀನಿ. ಯಾವತ್ತೂ ಆ ಮನೆಗೆ ಬರಲ್ಲ. ಬೆಳ್ಳಿ, ನೀನು ಈ ರೀತಿ ಹಠ ಮಾಡೋದು ಸರಿನಾ? ನೀನು ಹೀಗೆ ಮಾಡಿದ್ರೆ ನಮಗೆಲ್ಲ ಬೇಜಾರಾಗಲ್ವಾ? ನಮಗೆ ಬೇಜಾರಾದರೆ ಮುತ್ತು ಮಾವಂಗೂ ಬೇಜಾರಾಗಲ್ವಾ?
ನೀನು ಬರಲ್ಲ ಅಂದರೆ ಬೇಡ ಬಿಡು ಬೆಳ್ಳಿ. ಫಿಕ್ಸ್ ಆಗಿರೋ ನನ್ನ ಮದುವೆನ ಕ್ಯಾನ್ಸಲ್ ಮಾಡ್ತೀನಿ. ಮುತ್ತು ಮಾವ ಯಾಕೆ ಅಂತ ಕೇಳ್ತಾರೆ. ಆಗ ನಾನು ಬೆಳ್ಳಿ ಮನೆಗೆ ಬಂದರೆ ಅಷ್ಟೇ ನಾನು ತಾಳಿ ಕಟ್ಟಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಆಮೇಲೆ ನೀನುಂಟು ಮುತ್ತು ಮಾವ ಉಂಟು. ಸರಿ ಬೆಳ್ಳಿ, ನನ್ನ ಮದುವೆ ನಿಲ್ಲಬೇಕು ಅಂದರೆ ನೀನು ಡಾಕ್ಟ್ರ್ ಮನೆಗೆ ಹೋಗು. ಅಯ್ಯೋ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಅಕ್ಕ. ಹಾಗೆ ಮಾಡಬಾರ್ದು ಅಂದರೆ ನೀನು ಮನೆಗೆ ಬರ್ತೀಯ ತಾನೆ? ಬರ್ತೀನಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಅಪ್ಪ ಅದಕ್ಕೆ ಹೊರಡೋಣ. ಮೇಡಮ್ ತುಂಬ ಥ್ಯಾಂಕ್ಸ್, ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ಬೆಳ್ಳಿ ಬಾ ಬಾ ಬೆಳ್ಳಿ ಹೋಗೋಣ ಬಾ. ಬಾ ಬೆಳ್ಳಿ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಒಬ್ರನ್ನ ಕೊಲ್ಲೋ ಮಟ್ಟಕ್ಕೆ ಇಳಿತೀಯ ಅಂತ ಗೊತ್ತಿದ್ದಿದ್ರೆ ಈ ಮನೆ ಕಾಲಿಡೋಕು ಬಿಡ್ತಾ ಇರ್ಲಿಲ್ಲ. ಇನ್ಯಾವತ್ತು ನೀನು ನನ್ನ ಮುಖ ತೋರಿಸ್ಬೇಡ. ನಾನ್ ಸತ್ರು ಈ ಮನೆ ಕಡೆ ನೀನು ಬರಬಾರ್ದು. ಇನ್ಮೇಲೆ ನೀನು ಯಾರೋ ನಾನು ಯಾರೋ. ಬಾ ಒಳಗಡೆ. ಅಲ್ಲೇ ನಿಂತ್ಕೋ. ಚಿಕ್ಕಮ್ಮ, ಇವಳನ್ನ ಯಾಕೆ ಕರ್ಕೊಂಬಂದ್ರೆ? ನೀವು ಮಾಯ ಸೇರ್ಕೊಂಡು ಕರ್ಕೊಂಬಂದಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಂಬುತ್ತು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ? ಮೊದಲು ನಿಮ್ಮಲ್ಲಿ ಆಸ್ತಿ ಹೊಡೆಯಕ್ಕೆ ಕೊಂಚಾಗ್ತಿದ್ದಾರೆ ಅಂತ ಆರೋಪ ಮಾಡಿದ್ಲು. ಆಮೇಲೆ ನಂದೇ ತಪ್ಪು ಅಂತ ಒಪ್ಕೊಂಡ್ಲು. ಅದಲ್ಲದೆ ಈಗ ಮಾಯಿನ ಸಾಯ್ಸಕ್ ಹೋಗಿದ್ದಾಳೆ. ಇವಳು ಬುದ್ಧಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ.